ಸಾಕಷ್ಟು ಕುತೂಹಲ ಕೆರಳಿಸಿರತಕ್ಕಂಥ ಸಂಪುಟ ವಿಸ್ತರಣೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಸಂಪುಟ ವಿಸ್ತರಣೆಗೆ ಇನ್ನೊಂದೇ ಹೆಜ್ಜೆ ಬಾಕಿ ಇರತಕ್ಕಂಥದ್ದು. ಇವತ್ತು ದೆಹಲಿಯಲ್ಲಿ ಸಂಪುಟ ವಿಸ್ತರಣೆಗೆ ಹೈ ಮುದ್ರೆ ಹಾಕುತ್ತಾ ರಾಹುಲ್ ಗಾಂಧಿ ಖರ್ಗೆ ಜೊತೆ ಇವತ್ತು ಫೈನಲ್ ಮೀಟಿಂಗ್ ಕೂಡ ಇದೆ. ನಾಳೆ ಸಂಜೆ ಎಲ್ಲವೂ ಅಂದುಕೊಂಡಂತೆ ಆದರೆ ನಾಳೆ ಸಂಜೆ 5 ಗಂಟೆಗೆ ನೂತನ ಸಚಿವರ ಪ್ರಮಾಣ ವಚನ ನಡೀತಕ್ಕಂಥ ಎಲ್ಲಾ ಸಾಧ್ಯತೆಗಳು ಇದ್ದಾವೆ. ಇವತ್ತಿನ ಸಭೆಯಲ್ಲಿ 20 ಹೆಸರುಗಳ ಪಟ್ಟಿ ಫೈನಲ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಆ 20 ಹೆಸರುಗಳು ಯಾವ್ಯಾವುದು ಅದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆ ಕೊನೆಗೂ ಕ್ಲೈಮ್ಯಾಕ್ಸ್ ಹಂತ ತಲುಪ್ತಾ ಹಲವು ತಿಂಗಳುಗಳಿಂದ ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ ಮೂಡಿಸಿರ್ತಕ್ಕಂಥ ವಿಚಾರ ಇದು. ಈಗ ಅಂತಿಮ ಕಸರತ್ತು ನಡೀತಾ ಇದೆ. ದೆಹಲಿಯ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಇವತ್ತು ನಡೆಯಲಿರ್ತಕ್ಕಂಥ ಒಂದು ಮಹತ್ವದ ಒಂದು ಸಭೆಯ ಮೇಲೆ ಇಡೀ ರಾಜ್ಯದ ಚಿತ್ತ ನೆಟ್ಟಿದೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈಗ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ. ಈ ಸಭೆಯಲ್ಲೇ ಸಚಿವ ಸಂಪುಟ ವಿಸ್ತರಣೆಗೆ ಅಂತಿಮ ಒಪ್ಪಿಗೆ ಸಿಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ರಾಜಕೀಯ ಮೂಲಗಳು ತಿಳಿಸ್ತಾ ಇದೆ. ಹೈಕಮಾಂಡ್ ಹಾಗಾದರೆ ಇವತ್ತು ಅಂತಿಮವಾಗಿ ಮುದ್ರೆ ಒತ್ತಬಹುದು. ಮೂಲಗಳ ಪ್ರಕಾರ ಇವತ್ತಿನ ಈ ಸಭೆಯಲ್ಲಿ ಸುಮಾರು 20 ಹೆಸರುಗಳ ಪಟ್ಟಿಯ ಬಗ್ಗೆ ಅಂತಿಮ ಚರ್ಚೆ ನಡೀತಕ್ಕಂಥ ಸಾಧ್ಯತೆ ಕೂಡ ಇದೆ. ಜಿಲ್ಲಾವಾರು ಪ್ರಾತಿನಿಧ್ಯ, ಜಾತಿ ಸಮೀಕರಣ, ಪ್ರಾದೇಶಿಕ ಸಮತೋಲನ ಹಾಗೂ ರಾಜಕೀಯ ಲೆಕ್ಕಾಚಾರಗಳನ್ನು ಆಧರಿಸಿ ಅಂತಿಮ ಪಟ್ಟಿ ಸಿದ್ಧ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಎಲ್ಲವೂ ಯೋಜನೆಯಂತೆ ನಡೆದರೆ ನಾಳೆ ಸಂಜೆ 5 ಗಂಟೆಗೆ ನೂತನ ಸಚಿವರ ಪ್ರಮಾಣ ವಚನ ಸಮಾರಂಭ ನಡೀತಕ್ಕಂಥ ಸಾಧ್ಯತೆ ಕೂಡ ಇದೆ. ಆದರೆ ಈ ಕುರಿತು ರಾಜ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಇನ್ನೂ ಕೂಡ ಯಾವುದೇ ಒಂದು ಅಧಿಕೃತ ಪ್ರಕಟಣೆ ಹೊರಡಿಸಿಲ್ಲ. ಆದರೆ ಸಚಿವಾಕಾಂಕ್ಷಿಗಳು ಒಂದಿಷ್ಟು ಜನ ಕಾತುರದಿಂದ ತುದಿಗಾಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಯಾವಾಗ ಆಗಬಹುದು, ಯಾರ ಹೆಸರು ಫೈನಲ್ ಆಗಬಹುದು, 20 ಶಾಸಕರ ಹೆಸರುಗಳು ಈಗ ಪಟ್ಟಿಯಲ್ಲಿದೆ. ಆ 20 ಶಾಸಕರುಗಳು ಯಾರ್ಯಾರು ಅನ್ನುವಂತಹ ಒಂದು ಕುತೂಹಲ ಇಡೀ ರಾಜ್ಯದ ಜನತೆಗೆ ಕಾಡ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಈಗ ಲೈವಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತರಾಜು, ಈಗ ಫೈನಲ್ ಇವತ್ತು ಹೈಕಮಾಂಡ್ ಮುದ್ರೆ ಒತ್ತುತ್ತಾ ಆ್ಯಂಡ್ 20 ಜನರ ಅಂದರೆ 20 ಶಾಸಕರ ಹೆಸರುಗಳು ಯಾವ್ಯಾವ ಶಾಸಕರು ಅನ್ನುವಂಥ ಒಂದು ಕುತೂಹಲ ಒಂದು ಕಡೆ ಕಾಡ್ತಾ ಇದೆ. ಸೊ ಎಲ್ಲವೂ ಅಂದುಕೊಂಡಂತೆ ಆದರೆ ನಾಳೆ ಸಂಜೆ 5 ಗಂಟೆಗೆ ಪ್ರಮಾಣ ವಚನ ಸ್ವೀಕರಿಸುವಂಥ ಸಾಧ್ಯತೆಗಳು ಇದ್ದಾವ ಹನುಮಂತರಾಜು? ಎಸ್ ಪ್ರಮೋದ್, ಈಗಾಗಲೇ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗಾಗಿ ಏನು ರಾಜ್ಯ ನಾಯಕರು ದೆಹಲಿಗೆ ತಲುಪಿದ್ರು. ನಿನ್ನೆ ತಡರಾತ್ರಿ ಏನು ಸಭೆ ಕೂಡ ನಿಗದಿಯಾಗಿತ್ತು. ರಾಹುಲ್ ಗಾಂಧಿ ಅವರು ತುರ್ತು ಕಾರಣದಿಂದ ಆ ಸಭೆಗೆ ಹಾಜರಾಗದ ಕಾರಣ ಈಗಾಗಲೇ ಏನು ಕೆ.ಸಿ. ವೇಣುಗೋಪಾಲ್ ಅವರ ನೇತೃತ್ವದ ಏನು ಅವರು ನಿವಾಸದಲ್ಲಿ ನಡೆದಿರ್ತಕ್ಕಂಥ ಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಜ್ಯ ಉಸ್ತುವಾರಿ ಏನು ಸುರ್ಜೇವಾಲಾ ಏನಿದ್ದಾರೆ, ಈ ಮೂವರನ್ನು ಒಳಗೊಂಡ ಜೊತೆಗೆ ರಾಜ್ಯ ನಾಯಕರನ್ನು ಒಳಗೊಂಡ ನಿನ್ನೆ ಸಭೆಯನ್ನು ನಡೆಸಲಾಗಿದೆ. ಈ ಸಭೆಯಲ್ಲಿ ಅಂತಿಮವಾಗಿ 18ಕ್ಕೂ ಹೆಚ್ಚು ಶಾಸಕರ ಪಟ್ಟಿಯನ್ನು ಈಗಾಗಲೇ ಗ್ರೀನ್ ಸಿಗ್ನಲ್ ಮಾಡಲಾಗಿದೆ. ಜೊತೆಗೆ ಈಗಾಗಲೇ ಇಂದು ಏನು ಸಭೆ 5:30ಕ್ಕೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕೂಡ ನಿಗದಿ ಮಾಡಲಾಗಿದೆ. ಈ ಸಭೆಯಲ್ಲಿ ಅಂತಿಮವಾಗಿ ಏನು 20 ಶಾಸಕರ ಹೆಸರನ್ನು ಕೂಡ ಫೈನಲ್ ಮಾಡಲಾಗುತ್ತದೆ. ಅದಾದ ನಂತರದಷ್ಟೇ ರಾಜ್ಯ ನಾಯಕರು ಕೂಡ ರಾಜ್ಯಕ್ಕೆ ಹಿಂತಿರುಗಲಿದ್ದಾರೆ. ಎಲ್ಲ ಒಂದು ಕಡೆ ಎಲ್ಲವೂ ಅಂದುಕೊಂಡಂತೆ ಆದರೆ ಈಗಾಗಲೇ 16ರಿಂದ 15 ಶಾಸಕರ ಪಟ್ಟಿಯನ್ನು ನಿನ್ನೆ ನಡೆದಿರ್ತಕ್ಕಂಥ ಸಭೆಯಲ್ಲೇ ಕೂಡ ಏನು 1 ಗಂಟೆಗಳ ತೀವ್ರ ಚರ್ಚೆ ನಂತರ ಅದಾದ ನಂತರದಲ್ಲಿ 16ರಿಂದ 15 ಶಾಸಕರ ಏನು ಪಟ್ಟಿಯನ್ನು ಕೂಡ ಈಗಾಗಲೇ ರಾಜ್ಯ ನಾಯಕರು ಹಾಗೂ ಹೈಕಮಾಂಡ್ನ ನಾಯಕರು ಸಾಕಷ್ಟು ಸಿದ್ಧ ಮಾಡಿದ್ದಾರೆ. ಎಲ್ಲ ಒಂದು ಕಡೆ 4ರಿಂದ ಉಳಿದಿರ್ತಕ್ಕಂಥ 5 ಶಾಸಕರ ಹೆಸರೇನಿದೆ, ಇದು ಸಾಕಷ್ಟು ಗೊಂದಲದಿಂದ ಕೂಡಿರೋದ್ರಿಂದ ಇದಕ್ಕೆ ಅಂತಿಮವಾಗಿ ರಾಹುಲ್ ಗಾಂಧಿ ಅವರೇ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡಬೇಕು. ಈ ಹಿನ್ನೆಲೆಯಲ್ಲಿ ಇಂದು ನಡೆಯತಕ್ಕಂಥ 5:30ಕ್ಕೆ ಏನು ಸಭೆ ನಿಗದಿಯಾಗಿದೆ, ಈ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಯಾರ ಹೆಸರನ್ನೆಲ್ಲ ತೆಗೆದುಕೊಳ್ತಾರೆ, ಜೊತೆಗೆ ಯಾವ ಹೆಸರನ್ನ ಅಂತಿಮವಾಗಿ ಫೈನಲ್ ಮಾಡ್ತಾರೆ ಅನ್ನೋದು ಸಾಕಷ್ಟು
ಕುತೂಹಲ ಮೂಡಿದೆ. ಜೊತೆಗೆ ಎಲ್ಲ ಹೊಂದಿಕೊಂಡಂತೆ ಆದರೆ ನಾಳೆ ಗುರುವಾರ ಏನಿದೆ, ಗುರುವಾರದ ಸಂಜೆ ವೇಳೆಗೆ ಅಂತಿಮವಾಗಿ ಪ್ರಮಾಣ ವಚನ ಸಮಾರಂಭಕ್ಕೂ ಕೂಡ ಈಗಾಗಲೇ ಏನು ಮುಖ್ಯಮಂತ್ರಿಗಳ ಕಚೇರಿಯಿಂದ ಲೋಕಭವನಕ್ಕೆ ಮೌಖಿಕವಾಗೂ ಈಗಾಗಲೇ ಏನು ತಿಳಿಸಲಾಗಿದೆ. ಜೊತೆಗೆ ಈಗಾಗಲೇ ಏನು ಸಚಿವ ಸಂಪುಟ ಸಭೆಯಲ್ಲಿ ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಏನಿದೆ, ಈ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಜಾತಿವಾರು, ಪ್ರಾದೇಶಿಕವಾರು, ಜೊತೆಗೆ ಹಿರಿಯರು ಮತ್ತು ಹೊಸಬರು ಏನಿದ್ದಾರೆ ಈ ಎರಡೂ ಅನುಪಾತಗಳನ್ನು ಸಮೀಕರಿಸಿ ಯಾರಿಗೆಲ್ಲ ಕೊಡಬಹುದು ಅಂತೇಳಿ ಈಗ 15ರಿಂದ 14 ಸಚಿವರ ಪಟ್ಟಿಯನ್ನು ಕೂಡ ಅಂತಿಮವಾಗಿದೆ. ರಾಹುಲ್ ಗಾಂಧಿ ಅವರು ಉಳಿದಿರ್ತಕ್ಕಂಥ 4ರಿಂದ 5 ಏನು ಶಾಸಕರ ಹೆಸರನ್ನು ಫೈನಲ್ ಮಾಡಿದ ನಂತರದಲ್ಲಷ್ಟೇ ಇಂದು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಒಳಗಾಗಿ ಸಂಭಾವ್ಯರ ಪಟ್ಟಿ ಕೂಡ ಅಂತಿಮವಾಗಿ ಹೊರಬೀಳಲಿದೆ ಪ್ರಮೋದ್. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹನುಮಂತ್.